ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಮಿತ್ರರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯ ಅಂಗವಾಗಿ ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯ ಮಹತ್ವ ಹಾಗೂ ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಶಸ್ತ್ರಚಿಕಿತ್ಸೆಯ ಮಹತ್ವ ಈ ಕುರಿತು ಕಡಬ ತಾಲೂಕು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಮಂಜುನಾಥ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಲಿರುವಿರಿ. ಇದನ್ನು ನಡೆಸಿಕೊಡಲಿದ್ದಾರೆ ಗಾಯತ್ರಿ ಎಂ. ಇಂದು ವಿಶ್ವ ಪಶುವೈದ್ಯಕೀಯ ದಿನಾಚರಣೆ. ಇದರ ಅಂಗವಾಗಿ ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯ ಮಹತ್ವ ಹಾಗೂ ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಶಸ್ತ್ರಚಿಕಿತ್ಸೆಯ ಮಹತ್ವದ ಕುರಿತು ನಮ್ಮ ಜೊತೆ ಇವತ್ತು ಮಾತನಾಡಲಿರುವವರು ಕಡಬ ತಾಲೂಕು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಮಂಜುನಾಥ ಪಾಟೀಲ್ ಅವರು ಸ್ಟುಡಿಯೋದಲ್ಲಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಈ ವಿಶ್ವ ಪಶುವೈದ್ಯಕೀಯ ದಿನಾಚರಣೆ ಎಂದರೇನು? ಯಾಕಾಗಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳ ಕೊನೆಯ ಶನಿವಾರ ಇದನ್ನು ಆಚರಿಸ್ತಾರೆ? ವಿಶ್ವ ಪಶುವೈದ್ಯಕೀಯ ದಿನಾಚರಣೆ ಅಂದರೆ ಒಂದು ಸಂತೋಷದ, ಎಲ್ಲರಿಗೂ ಸಂತೋಷನೇ ಇದು. ಅದರಲ್ಲಿ ಮುಖ್ಯವಾಗಿ ನಮ್ಮ ಪಶುವೈದ್ಯ ಅಧಿಕಾರಿಗಳಿಗೆ ಇದು ಒಂದು ಹುಟ್ಟಿದ ಹಬ್ಬನೇ. ಈ ಏಪ್ರಿಲ್ ತಿಂಗಳ ಕೊನೆಯ ಶನಿವಾರದಂದು ನಾವು ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯನ್ನು ಆಚರಿಸ್ತೇವೆ. ಯಾಕೆ ನಾವು ಏಪ್ರಿಲ್ ತಿಂಗಳ ಕೊನೆಯ ಶನಿವಾರನೇ ಆಚರಿಸ್ತು ಅಂತಂದರೆ, ಒಂದು ಇತಿಹಾಸ ಇದೆ. 1863ರಲ್ಲಿ ಪ್ರೊಫೆಸರ್ ಜಾನ್ ಗ್ರೆಮ್ಗೆ ಹ್ಯಾಂಬರ್ಡ್ಸ್ ಅಂತ ಪ್ರದೇಶದಲ್ಲಿ ಅಲ್ಲಿ ಅಂತಾರಾಷ್ಟ್ರೀಯ ಪಶುವೈದ್ಯಕೀಯ ಕಾಂಗ್ರೆಸ್ ಅದನ್ನು ಪ್ರಾರಂಭಿಸಿದ್ರಲ್ಲಿಂದ ಒಂದು ಈ ವಿಶ್ವ ಪಶುವೈದ್ಯಕೀಯ ದಿನಾಚರಣೆಗೆ ಒಂದು ನಾಂದಿ ಆಡ್ತಾರೆ. ಅದೇ ರೀತಿಯಾಗಿ 2000ನೇ ಇಸ್ವಿಯಲ್ಲಿ ವರ್ಲ್ಡ್ ವೆಟರ್ನರಿ ಅಸೋಸಿಯೇಷನ್ ಕೂಡ ಅಂದೇ ಪ್ರಾರಂಭವಾಗುತ್ತದೆ ಏಪ್ರಿಲ್ ತಿಂಗಳ ಕೊನೆಯ ಶನಿವಾರ. ಕಾಕತಾಳೀಯವೆಂಬಂತೆ ಈ ಆಫೀಸ್ ಇಂಟರ್ನ್ಯಾಷನಲ್ ಡೆಸ್ ಎಪಿಜೂಟಿಕ್ಸ್ OIE ವಿಶ್ವ ಪ್ರಾಣಿ ಆರೋಗ್ಯ ಸಂಸ್ಥೆ ಕೂಡ ಏಪ್ರಿಲ್ ತಿಂಗಳ ಕೊನೆಯ ಶನಿವಾರ ಪ್ರಾರಂಭವಾಗುತ್ತೆ. ಈ ರೀತಿಯಾಗಿ ಏಪ್ರಿಲ್ ತಿಂಗಳ ಕಡೆಯ ಶನಿವಾರದಂದು ನಾವು ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಈಗ ಈ ವರ್ಷ 2026 ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯ ಘೋಷವಾಕ್ಯ ಅಂತ ಏನಾದರೂ ಇದೆಯಾ? ಖಂಡಿತವಾಗಿಯೂ ಪ್ರತಿ ವರ್ಷ ಒಂದು ಘೋಷವಾಕ್ಯ ಇದ್ದೇ ಇರ್ತದೆ. ಈ ರೀತಿಯಾಗಿ ಈ ವರ್ಷ ಒಂದು ಘೋಷವಾಕ್ಯ ಏನಂತಂದರೆ, ವೆಟರ್ನರಿಯನ್ಸ್ ಗಾರ್ಡಿಯನ್ಸ್ ಆಫ್ ಫುಡ್ ಆ್ಯಂಡ್ ಹೆಲ್ತ್. ಪಶುವೈದ್ಯರು ಆಹಾರ ಮತ್ತು ಆರೋಗ್ಯದ ರಕ್ಷಕರು ಅಂತ ತಿಳಿಸಬಯಸುತ್ತೇನೆ. ಅಂದರೆ ಪಶುವೈದ್ಯರು ಪ್ರಾಣಿಗಳಿಗೆ ಚಿಕಿತ್ಸೆ ನೀಡುವುದಲ್ಲದೆ ಈ ಪರಿಸರ ಮತ್ತು ಮನುಷ್ಯನ ಮಾನವನ ಕೂಡ ಒಂದು ಅಲ್ಲಿ ಕೂಡ ಚಿಕಿತ್ಸೆ ಯಾವ ರೀತಿ ಮಾಡಿಕೊಳ್ಳಬೇಕು, ನಿರಂತರವಾಗಿ ಅವುಗಳನ್ನು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂಬುದು ತಿಳಿಸಿಕೊಳ್ಳುತ್ತದೆ. ಇದು ನಾವು ನೋಡ್ತಾ ಇದ್ದೀವಿ ವರ್ಲ್ಡ್ ಹೆಲ್ತ್ ಕಾನ್ಸೆಪ್ಟ್ ಅಂತಂದು. ಅಲ್ಲಿ ಏನಿದೆ ಅಂತಂದರೆ, ಮಾನವ, ಪ್ರಾಣಿ ಮತ್ತು ಪರಿಸರದ ಆರೋಗ್ಯದ ರಕ್ಷಣೆ ಅದು ಮುಖ್ಯವಾಗಿರುತ್ತೆ. ಅದೇ ಅಂಗವಾಗಿ ಪಶುವೈದ್ಯರು ಕೂಡ ಗ್ರಾಮೀಣ ಭಾಗದಲ್ಲಿ ಈ ಪ್ರಾಣಿಗಳ ಚಿಕಿತ್ಸೆ ಅಲ್ಲದೆ ಈ ಮಾನವನದ ಸಂಪರ್ಕ ಆಯಿತು ಮತ್ತು ಪರಿಸರದ ಸಂಪರ್ಕ ಆಯಿತು, ಯಾವ ರೀತಿ ಅದನ್ನು ಕೊಂಡಿಯಾಗಿ ನಿರ್ವಹಿಸ್ತಾರೆ ಎಂಬುದನ್ನೇ ಒಂದು ಮುಖ್ಯವಾಗಿದೆ ಇಲ್ಲಿ. ಈಗ ವಿಶ್ವ ಪಶುವೈದ್ಯಕೀಯ ದಿನಾಚರಣೆ ಅಂಗವಾಗಿ ಈಗ ನಿಮ್ಮ ಕೊಯ್ಲಾದ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಯಾವ ರೀತಿ ನೀವು ಆಚರಣೆ ಮಾಡ್ತಾ ಇದ್ದೀರಿ? ಈ ವರ್ಷ ನಾವು ಪಶುವೈದ್ಯಕೀಯ ದಿನಾಚರಣೆಯನ್ನು ಒಂದು ಸಾಕು ಪ್ರಾಣಿಗಳಾದ ಈ ಬೆಕ್ಕು ಮತ್ತು ನಾಯಿಗಳಿಗೆ ಉಚಿತವಾಗಿ ನಾವು ರೇಬಿಸ್ ಲಸಿಕೆ ಅಂದರೆ ಹುಚ್ಚುನಾಯಿ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿಕೊಳ್ಳುತ್ತೇವೆ. ಅದೇ ರೀತಿ ಈ ಬೆಕ್ಕು ಮತ್ತು ನಾಯಿಗಳಿಗೆ ಒಳ ಪರಾವಲಂಬಿ ಜೀವಿಗಳ ವಿರುದ್ಧ
ಜಂತುನಾಶಕ ಔಷಧಿಯನ್ನು ಕೂಡ ನೀಡುತ್ತೇವೆ. ತದನಂತರ ದೊಡ್ಡ ಪ್ರಾಣಿಗಳಿಗೆ ಯಾವುದು ಆಕಳಾಗಿರ್ಬೋದು, ಎತ್ತಾಗಿರ್ಬೋದು, ಕರು, ಕುರಿ ಮತ್ತು ಆಡುಗಳಿಗೆ ನಾವು ಖನಿಜ ಮಿಶ್ರಣ ಲವಣಾಂಶವನ್ನು ಉಚಿತವಾಗಿ ನೀಡುತ್ತಿದ್ದೇವೆ. ಆಮೇಲೆ ಬಂದಂಥ ರೈತರಿಗೆ ಯಾವ ರೀತಿ ಒಂದು ಆನ್ ಕ್ಯಾಂಪಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತಂದು ಟ್ರೈನಿಂಗ್ ಪ್ರೋಗ್ರಾಮ್ ಅವರಿಗೆ ಇದು ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯ ಮಹತ್ವದ ಬಗ್ಗೆ, ಪ್ರಾಣಿಯಿಂದ ಮನುಷ್ಯನಿಗೆ ಬರುವಂಥ ರೋಗಗಳ ಬಗ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ ನಾವು. ಈಗ ಪಶು ಅಂದಾಕ್ಷಣ ಕೃಷಿಯ ಜೊತೆ ಬೆರೆತಿರುವಂಥದ್ದು. ಹೌದು. ಈಗ ಕೃಷಿಯಲ್ಲಿ ಪಶುಸಂಗೋಪನೆಯ ಪಾತ್ರ ಏನು, ಅದೇ ರೀತಿ ಪಶುಸಂಗೋಪನೆಯಲ್ಲಿ ಪಶು ವೈದ್ಯರ ಪಾತ್ರ ಏನು, ಇದರ ಬಗ್ಗೆ ಸ್ವಲ್ಪ ಖಂಡಿತವಾಗಿಯೂ ಒಂದು ಹೇಳ್ಬೇಕಂತಂದ್ರೆ ಈಗ ಒಂದು 20-30 ವರ್ಷದ ಕೆಳಗೆ ಕೃಷಿ ಮುಖ್ಯವಾದ ಕಸುಬಾಗಿತ್ತು, ಪಶುಸಂಗೋಪನೆ ಕೃಷಿಯ ಉಪಕಸುಬಾಗಿತ್ತು. ಬರ್ತಾ ಈಗ ನಾವು ನೋಡ್ತಾ ಇದೀವಲ್ಲ, ಕೃಷಿಯ ಒಂದು ಮುಖ್ಯ ಕಸುಬಾಗಿ ಕೂಡ ಪಶುಸಂಗೋಪನೆ ಕೂಡ ಒಂದು ಮುಖ್ಯ ಕಸುಬಾಗಿದೆ. ರೈತರಿಗೆ ನಾನು ತಿಳಿಸಬಯಸುವುದು ಏನಂತಂದ್ರೆ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಿಕೊಳ್ಳಬೇಕು ಎಲ್ಲ ರೈತರು. ಅಂದರೆ ಕೃಷಿಯ ಜೊತೆಗೆ ಪಶುಸಂಗೋಪನೆ, ಅವರು ಪಶುಸಂಗೋಪನೆಯಲ್ಲಿ ಕುರಿ ಸಾಕಾಣಿಕೆ ಮಾಡಬಹುದು, ಆಡು ಸಾಕಾಣಿಕೆ. ಈ ಕರಾವಳಿ ಕರ್ನಾಟಕದಲ್ಲಿ ಕುರಿ ಆಡುಗಳಿಗಿಂತ ಈ ಹಸು ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ, ನಿರಂತರವಾದ ಆದಾಯ ರೈತರಿಗೆ ಬರುತ್ತಾ ಇರುತ್ತದೆ. ಎರಡನೇದು ಏನು ಹೇಳೋದಂತಂದರೆ ಕೃಷಿ ಈ ವರ್ಷಕ್ಕೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ನಮಗೆ ಆದಾಯ ಬರುತ್ತದೆ. ಎರಡನೇದು ಈ ನೈಸರ್ಗಿಕ ಪ್ರಕ್ರಿಯೆ ಜೊತೆ ಕೂಡ ಹೋರಾಟ ಮಾಡಬೇಕಾಗತ್ತೆ ರೈತ. ಮಾರುಕಟ್ಟೆ ಏರಿಳಿತ ಕೂಡ ಇರ್ತವೆ. ನಾವು ಬೆಲೆ ಕಡಿಮೆ ಆದಾಗ ಸೋಲುವಂಥ ಸಮಸ್ಯೆ ಕೂಡ ಇರ್ತದೆ ರೈತರಿಗೆ. ಇಂಥ ಸಮಸ್ಯೆಗಳನ್ನು ಹೋಗಲಾಡಿಸಿ ನಿರಂತರ ಆದಾಯ ತರಬೇಕಂತಂದರೆ ಪಶುಸಂಗೋಪನೆ, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಹಸು ಸಾಕಾಣಿಕೆ ಆಗಿರ್ಬೋದು, ಮೀನು ಸಾಕಾಣಿಕೆ ಆಗಿರ್ಬೋದು, ಮೊಲ ಸಾಕಾಣಿಕೆ ಆಗಿರ್ಬೋದು ಮಾಡ್ಬೋದು ನಾವು. ಅದೇ ರೀತಿಯಾಗಿ ಪಶು ಸಂಗೋಪನೆಯಲ್ಲಿ ಪಶುವೈದ್ಯರ ಪಾತ್ರ ಅಂತ ಇನ್ನೊಂದು ಪ್ರಶ್ನೆ ಕೇಳಿದಿರ್ತಾವೆ. ಖಂಡಿತವಾಗಿಯೂ ಒಂದು ಗ್ರಾಮೀಣ ಮಟ್ಟದಲ್ಲಿ ರೈತರಿಗೆ ಅತಿ ಸಮೀಪವಾದ ವ್ಯಕ್ತಿ ಮತ್ತು 24/7 ರೈತನಿಗೆ ಸಿಗುವಂಥ ವ್ಯಕ್ತಿ ಅಂತಂದ್ರೆ ಪಶುವೈದ್ಯಾಧಿಕಾರಿನೇ. ಬೇರೆ ನಾವು ಇಲಾಖೆಗಳೆಲ್ಲ ಒಂದು ಟೈಮಿಂಗ್ ಇರ್ತದೆ, ಬೆಳಗ್ಗೆ 9ರಿಂದ 5 ಗಂಟೆ ಆಗಿರ್ಬೋದು, ಆ ಸಮಯದಲ್ಲಿ ಅಷ್ಟೇ ಸಿಗ್ಬೋದು. ಇದು ನಾನು ಅತಿಶಯೋಕ್ತಿಗಳು ಹೇಳ್ತಾ ಇಲ್ಲ. ಈ ನಾನು ಪಶುವೈದ್ಯಾಧಿಕಾರಿಯಾಗಿ ಉತ್ತರ ಕರ್ನಾಟಕದಲ್ಲಿ ಒಂದು ಕೊಪ್ಪಳ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಹೇಳಿದಾಗ ರಾತ್ರಿ ಹೊತ್ತಿನಲ್ಲಿ ಕೆಲವೊಂದು ಕೀಟನಾಶಕಗಳು ತಿಂದ ಮೇಲೆ ಪ್ರಾಣಿಗಳನ್ನ ಬದುಕಿಸುವಂಥ ಪ್ರಶ್ನೆ ಬರ್ತಾ ಇತ್ತು. ಆ ಸಮಯದಲ್ಲೇ ಹೋಗಿ ಮಾಡಬೇಕಾಗುತ್ತೆ ನಾವು. ಕೆಲವೊಂದು ಸಮಯದಲ್ಲಿ ಕರು ಹಾಕುವ ಸಂದರ್ಭ ಬಂದಿರ್ತದೆ, ನಾವು ಆ ಸಮಯದಲ್ಲೇ ಹೋಗಿ ನಾವು ಚಿಕಿತ್ಸೆ ಮಾಡಬೇಕಾಗತ್ತೆ. ಈ ರೀತಿ ಪ್ರಶ್ನೆ ಬಂದಾಗ ನಾವು ರೈತರಿಗೆ ಅತಿ ಸಮೀಪವಾಗ್ತೀವಿ. ಆ ಸಮಯದಲ್ಲಿ ಹೋದಾಗ ರಾತ್ರಿ 12 ಗಂಟೆ ಆಗಿರ್ಬೋದು, 3 ಗಂಟೆ ಆಗಿರ್ಬೋದು. ಈ ರೀತಿಯಾಗಿ ಇದು ಒಂದು ಪಾತ್ರ. ಚಿಕಿತ್ಸೆ ಅಲ್ಲದೇ ಇನ್ನ ಒಂದು ಪಶುಸಂಗೋಪನೆ ಪಶುವೈದ್ಯನ ಪಾತ್ರ ಏನಪ್ಪ ಅಂದರೆ ವಿಸ್ತರಣಾ ಚಟುವಟಿಕೆಗಳು. ಏನಂತಂದರೆ ಒಂದೇದು ಲಸಿಕೆ ಹಾಕುವ ಕಾರ್ಯಕ್ರಮ ಆಗಿರ್ಬೋದು. ಉದಾಹರಣೆಗೆ ನಾವು ರೈತರಿಗೆ ಒಂದು ನಾವು ತಿಳಿಸಬಯಸುವುದೇನೆಂದರೆ ಈ ಒಂದು ಆಕಾಶವಾಣಿ ಕೇಂದ್ರದ ಮುಂದೆ ಈ ತಿಂಗಳ 23ನೇ ತಾರೀಕು ಅಂದರೆ ನಿನ್ನೆಲಿಂದ ಒಂದು ಕಾರ್ಯಕ್ರಮ ಶುರುವಾಗಿದೆ. 9ನೇ ಸುತ್ತಿನ ಈ ಕಾಲು ಮತ್ತು ಬಾಯಿ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕು ಎಲ್ಲ ಜಾನುವಾರುಗಳಿಗೆ. ಈ ಕಾಲು ಮತ್ತು ಬಾಯಿ ರೋಗದ ವಿರುದ್ಧ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗಗಳು ತಮ್ಮ ಊರಿಗೆ, ತಮ್ಮ ಮನೆ ಬಾಗಿಲಿಗೆ ಬಂದಾಗ ತಮ್ಮ ಸಹಕಾರ ಅತ್ಯಗತ್ಯ. ಈ ರೀತಿಯಾಗಿ ನಮ್ಮ ಈ ಕಾಲು ಮತ್ತು ಬಾಯಿ ರೋಗವನ್ನು ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ದೃಢ ನಿರ್ಧಾರ ಇದೆ. ಈ ಕಾಲು ಮತ್ತು ಬಾಯಿ ರೋಗವನ್ನು ನಾವು ಈ ನಮ್ಮ ದೇಶದಿಂದ ನಿರ್ಮೂಲನೆ ಮಾಡಬೇಕು ಅಂತಂದು. ಅದಕ್ಕೆ ಜನರ ಸಹಕಾರನೇ ಬೇಕು, ರೈತರ ಸಹಕಾರ ಮಾಡಿದಾಗ ಮಾತ್ರ ಈ ನಮ್ಮ ಈ ಕಾಲು ಮತ್ತು ಬಾಯಿ ರೋಗವನ್ನು ನಿರ್ಮೂಲನೆ ಮಾಡ್ಬೋದು. ಪಶು ವೈದ್ಯನ ಪಾತ್ರ ಇಷ್ಟಕ್ಕೆ ಮುಗಿಲಿಲ್ಲ. ಅವು ಒಂದು ಚಿಕಿತ್ಸೆ ಮಾಡಿದ ಮೇಲೆ ಹಾಲಿನ ಇಳುವರಿಯನ್ನು ಕೂಡ ಜಾಸ್ತಿ ಮಾಡ್ತಾನೆ. ಮೊಟ್ಟೆಯ ಉತ್ಪಾದನೆ ಆಗಿರ್ಬೋದು ಅಥವಾ ಮಾಂಸದ ಉತ್ಪಾದನೆ ಆಗಿರ್ಬೋದು, ಅದರ ಉತ್ಪಾದನೆಯಲ್ಲಿಯೂ ಕೂಡ ಅವನ ಶ್ರಮ ಇದೆ. ಈಗ ಪಶು ವೈದ್ಯರ ಪಾತ್ರವನ್ನು ನೀವು ತಿಳಿಸ್ಕೊಟ್ರಿ. ಈಗ ಪಶು ವೈದ್ಯಕೀಯ ಕ್ಷೇತ್ರದಲ್ಲಿ ಶಸ್ತ್ರಚಿಕಿತ್ಸೆಯ ಮಹತ್ವ ಎಂಬ ವಿಚಾರ ಬಂದಾಗ ಈಗ ಪಶುಸಂಗೋಪನೆಯಲ್ಲಿ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆಯಾ ಅಂತ ಹೇಳ್ಬೋದು? ಖಂಡಿತವಾಗಿಯೂ ಅವಶ್ಯಕತೆ ಇದೆ. ಎಲ್ಲ ರೋಗಗಳಿಗೆ ಔಷಧೋಪಚಾರದಿಂದಲೇ ರೋಗ ಕಡಿಮೆ ಆಗುವುದಿಲ್ಲ. ಈ ರೀತಿಯಾಗಿ ಶಸ್ತ್ರಚಿಕಿತ್ಸೆ ಎಲ್ಲ ಇದಕ್ಕೆ ಬೇಕಾಗುತ್ತೆ. ಹಲವಾರು ರೋಗಗಳಿಗೆ ಅದರಲ್ಲಿ ನಾವು ಶಸ್ತ್ರಚಿಕಿತ್ಸೆ ಮಾಡಿದಾಗ ಅದಕ್ಕೆ ಒಂದು ಪರಿಹಾರ ಸಿಗುತ್ತದೆ. ಉದಾಹರಣೆಗೆ ನಾನು ಈ ಶಸ್ತ್ರಚಿಕಿತ್ಸೆ ಯಾವಾಗ ಮಾಡಬೇಕು ಅಂತಂದು ನೀವು ಕೇಳಿದರೆ, ಒಂದು ಸಿಟಿಗಾಲು ಅಂತ ಬರ್ತದೆ ಎತ್ತುಗಳಲ್ಲಿ ಅಥವಾ ಆಕಳುಗಳಲ್ಲಿ, ಎಮ್ಮೆಗಳಲ್ಲಿ. ಅದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ ಈ ಶಸ್ತ್ರಚಿಕಿತ್ಸೆನೇ. ಮತ್ತು ಕರು ಹಾಕೋ ಸಂದರ್ಭದಲ್ಲಿ ಸಿಜೇರಿಯನ್ ಶಸ್ತ್ರಚಿಕಿತ್ಸೆ ಮಾಡ್ತೀವಿ ನಾವು. ಅದಕ್ಕೆ ಪರಿಹಾರ ಏನಪ್ಪ ಅಂದರೆ ನಾವು ಸಿಜೇರಿಯನ್ ಮಾಡಿ ನಾವು ಕರು ತೆಗಿಬೇಕಾಗುತ್ತೆ. ಮೂರನೇದು, ಆಲೂಗಡ್ಡೆ ತಿಂದಾಗ, ಕೋಸುಗಡ್ಡೆ ತಿಂದಾಗ ಅನ್ನನಾಳದಲ್ಲಿ ಸಿಕ್ಕಿ ಹಾಕ್ಕೊಂಡ್ಬಿಡ್ತಾವೆ. ಅದಕ್ಕೆ ಪರಿಹಾರ ಏನಪ್ಪ ಅಂದ್ರೆ ನಾವು
ಶಸ್ತ್ರಚಿಕಿತ್ಸೆ ಮಾಡಿ ತೆಗಿಬೇಕಾಗತ್ತೆ. ನಂತರ ಈ ಅತಿಯಾದ ಪ್ಲಾಸ್ಟಿಕ್ ಬಳಕೆ, ಯಾರು ಇದಕ್ಕೆ ತೊಂದರೆ ಒಳಗಡಾಗೋರು ಅಂತಂದ್ರೆಗಿನ ಪ್ರಾಣಿಗಳು, ಸಾಕು ನಾವು ಜಾನುವಾರುಗಳು. ಈ ಪ್ಲಾಸ್ಟಿಕ್ ಬಳಕೆ ಕೂಡ ಅದು ಕೂಡ ಪರಿಹಾರ ಏನಪ್ಪ ಅಂದರೆ ಮತ್ತೆ ಶಸ್ತ್ರಚಿಕಿತ್ಸೆನೇ. ನಂತರ ಕಣ್ಣಿನ ಕ್ಯಾನ್ಸರ್ ಮತ್ತು ಕೊಂಬಿನ ಕ್ಯಾನ್ಸರ್ ಅಂತ ಬರ್ತದೆ, ಅದಕ್ಕೂ ಈ ಔಷಧೋಪಚಾರದಿಂದ ಕಡಿಮೆ ಆಗಂಗಿಲ್ಲ. ಪರಿಹಾರ ಏನಂತಂದರೆ ಮತ್ತೆ ಶಸ್ತ್ರಚಿಕಿತ್ಸೆನೇ. ಮತ್ತು ಎತ್ತುಗಳಲ್ಲಿ ಎಗಲುಬಾವು ಅಂತ ಬರ್ತದೆ, ಮೊದಲನೇ ಹಂತದಾಗ ಎಗಲುಬಾವು ಇದ್ದಾಗ ನಾವು ಔಷಧೋಪಚಾರದಿಂದ ಕಡಿಮೆ ಮಾಡ್ಬೋದು. ಬಟ್ ಗಡ್ಡೆ ಆದಾಗ ಅದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಶಸ್ತ್ರಚಿಕಿತ್ಸೆನೇ. ಈಗ ಹಸುಗಳಲ್ಲಿ ನೀವು ಕಣ್ಣಿನ ಕ್ಯಾನ್ಸರ್ ಮತ್ತು ಕೊಂಬಿನ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ರಿ, ಇದರ ಲಕ್ಷಣಗಳೇನು? ಈಗ ಬಂದಾಗ ಯಾವ ರೀತಿ ನೀವು ಇದನ್ನು ನಿರ್ವಹಣೆ ಮಾಡಬಹುದು? ಹೌದು, ಖಂಡಿತವಾಗಿಯೂ ಲಕ್ಷಣಗಳನ್ನು ತಿಳಿದುಕೊಂಡಾಗ ಮಾತ್ರ ರೈತರಿಗೆ, ಪಶುವೈದ್ಯರಿಗೆ ನಾವು ಫೋನ್ ಮಾಡೋಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ನಾನು ರೈತರಿಗೆ ಆ ಲಕ್ಷಣಗಳನ್ನು ತಿಳಿದುಕೊಳ್ಬೇಕು. ಅವರು ಕಣ್ಣಿನಲ್ಲಿ ಹಲವಾರು ರೋಗಗಳು ಬರ್ತಾವೆ, ಇದು ಕಣ್ಣಿನ ಕ್ಯಾನ್ಸರ್ ಅಂತಲೇ ಹೆಂಗೆ ಗೊತ್ತಿಡಿರ್ಬೇಕಂತಂದರೆ ಆ ಲಕ್ಷಣಗಳ ಮುಖಾಂತರ ಗೊತ್ತಿಡಬೇಕಾಗತ್ತೆ. ಆ ಕಣ್ಣಿನ ಕ್ಯಾನ್ಸರ್ ಬಂದಾಗ ಮೊದಲನೇ ಹಂತದಲ್ಲಿದ್ದಾಗ ಕಣ್ಣಿನ ಒಂದು ಭಾಗದಲ್ಲಿ ಅಷ್ಟೇ ಇರ್ತದೆ, ಅದು ಕೋಸುಗಡ್ಡೆ ಟೈಪು ಒಂದು ಸಣ್ಣ ಗುಳ್ಳೆಯಾಗಿ ಬೆಳವಣಿಗೆ ಆಗಿರ್ತದೆ. ಸ್ವಲ್ಪ ದಿನ ಆಗದ ತಕ್ಷಣವೇ ಒಂದು ವಾರ 2-3 ವಾರ ಆಗದ ತಕ್ಷಣ ಗಡ್ಡೆ ಬೆಳಕಂತ ಹೋಗುತ್ತೆ, ಪೂರ್ತಿ ಕಣ್ಣನ್ನೇ ಆವರಿಸಿಕೊಂಡು ಬಿಡ್ತದೆ. ಒಂದು 6 ತಿಂಗಳ 8 ತಿಂಗಳಾಗದ ತಕ್ಷಣ ಒಂದು ಕಣ್ಣಿನ ಬಿಟ್ಟು ಇನ್ನೊಂದು ಕಣ್ಣಿಗೆ ಕೂಡ ಪ್ರಾರಂಭವಾಗುತ್ತೆ. ನಂತರ ಅದಕ್ಕೆ ಆಮೇಲೆ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿತಾ ಇರ್ತದೆ. ನಂತರ ಈ ನೊಣಗಳು ಅಥವಾ ಸೊಳ್ಳೆಗಳು ಆ ಕಣ್ಣಿನ ಸುತ್ತ ಕುಂತ್ಕೊಂಡಿರ್ತವೆ. ನಾವು ಕಣ್ಣು ತೆಗೆದು ನೋಡಿದಾಗ ಪೂರ್ತಿ ಕಣ್ಣು ಮುಚ್ಕೊಂಡ್ಬಿಟ್ಟಿರ್ತದೆ, ಸಣ್ಣ 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 ಗಡ್ಡೆ ಕಾಣ್ತಾ ಇರ್ತಾವೆ. ಈ ರೀತಿಯಾಗಿ ಅದು ಕಣ್ಣಿನ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ. ಆಮೇಲೆ ಕೊಂಬಿನ ಕ್ಯಾನ್ಸರ್ ಅಂತ ಹೇಳಿದ್ವಿ. ಈ ಕೊಂಬಿನ ಕ್ಯಾನ್ಸರು ನಾವು ಮಾಡುವ ತಪ್ಪು ಪದ್ಧತಿಯಿಂದನೇ. ಮೊದಲೆಲ್ಲ ಏನು ಮಾಡ್ತಿದ್ವಿ, ನಾವು ಕೋಡುಗಳಿಗೆ ಜಾಜ್ ಹಚ್ತಿದ್ವಿ, ಜಾಜು ಕೆಂಪು ಬಣ್ಣದ್ದು ಜಾಜು ಅಂತ ಬರ್ತಿತ್ತು, ಅದನ್ನು ಹಚ್ತಾ ಇದ್ವಿ. ಈಗೇನು ಮಾಡ್ತಾ ಇದ್ದಾರೆ, ಲೆಡ್ ಕಂಟೈನಿಂಗ್ ಪೇಂಟ್ಸ್, ಆ ಪೇಂಟ್ಗಳನ್ನ ನಾವೇನು ಬಣ್ಣದ ಏನಿರ್ತಾವೆ ಅದರಲ್ಲಿ ಲೆಡ್ ಇರ್ತದೆ, ಅಂಥವನ್ನ ನಾವು ಕೊಂಬುಗಳಿಗೆ ಹಚ್ಚಿದಾಗ ಜಾನುವಾರುಗಳಿಗೆ ಕ್ಯಾನ್ಸರ್, ಕೊಂಬಿನ ಕ್ಯಾನ್ಸರ್ ಬರುವಂಥ ಜಾಸ್ತಿ ಅದು ಕಾರಣವಾಗುತ್ತೆ. ಇದಕ್ಕೆ ಲಕ್ಷಣಗಳೇನು? ಕೊಂಬಿನ ಕ್ಯಾನ್ಸರ್ ಬಂದಾಗ ಕೊಂಬಿನ ಬುಡದಲ್ಲಿ ದ್ರವ ರೂಪದ ನೀರು ಗದ್ದೆ ರಸಿಗೆ ಆಡುತ್ತೆ, ಅಲ್ಲಿ ನೊಣಗಳು ಮತ್ತು ಸೊಳ್ಳೆಗಳು ಕೊಡುತ್ತಿರ್ತಾವೆ. ನಂತರ ಏನಾಗುತ್ತೆ ಅಂದರೆ ಈ ಕಾಲಿಫ್ಲವರ್ ಲೈಕ್ ಗ್ರೋತ್ಸ್ ಆಗುತ್ತೆ. ನಂತರ ಯಾವುದು ಕ್ಯಾನ್ಸರ್ ಬಂದಿರುತ್ತೆ ಆ ಕೋಡು ಬಾಗಿಕೊಳ್ಳುತ್ತದೆ. ನಂತರ ಮೂಗಿನಿಂದ ದ್ರವರೂಪದ ರಕ್ತ ಬರಲು ಪ್ರಾರಂಭವಾಗುತ್ತದೆ. ಇದು ಕೊಂಬಿನ ಕ್ಯಾನ್ಸರ್ ಲಕ್ಷಣಗಳು. ಇದು ಬಂದಾಗ ಈ ಕಣ್ಣಿನ ಕ್ಯಾನ್ಸರ್ ಆಗಿರ್ಬೋದು, ಕೊಂಬಿನ ಕ್ಯಾನ್ಸರ್ ಆಗಿರ್ಬೋದು, ಮೊದಲನೇ ಹಂತದಲ್ಲೇ ನಾವು ಚಿಕಿತ್ಸೆ ಮಾಡಿಸಬೇಕು. ಮಾಡಿದ್ರೆ ಈ ಕಣ್ಣಿನ ಕ್ಯಾನ್ಸರ್ಗೆ ಸ್ವಲ್ಪ ಒಂದೇ ಭಾಗದಲ್ಲಿತ್ತಂತಲೇ ನಾವು ಕಣ್ಣಿನ ಕ್ಯಾನ್ಸರ್ನ ತೆಗೆದುಹಾಕಿದರೆ ದೃಷ್ಟಿ ಕೂಡ ಉಳಿತೇವೆ ಮತ್ತು ಇನ್ನೊಂದು ಕಣ್ಣಿಗೆ ಕೂಡ ಬರುವುದಿಲ್ಲ. ಅದೇ ರೀತಿ ಕೊಂಬಿನ ಕ್ಯಾನ್ಸರ್ ಕೂಡ ನಾವು ಕೊಂಬನ್ನು ಬುಡ ಸಮೇತ ತೆಗೆದು ಹಾಕಬೇಕಾಗುತ್ತದೆ. ಪಶುವೈದ್ಯಾಧಿಕಾರಿಗಳು ಬಂದು ನುರಿತ ಪಶುವೈದ್ಯರಿಂದ ಶಸ್ತ್ರಚಿಕಿತ್ಸೆ ಮಾಡಿಸಿದರೆ ಆ ಬೆಲೆ ಬಾಳುವಂಥ ಎತ್ತುಗಳನ್ನು ಕೂಡ ನಾವು ಬದುಕಿಸ್ಬೋದು. ನಾವು ಮತ್ತು ಕೃಷಿಯಲ್ಲಿ ಮರುಬಳಕೆ ಮಾಡಿಕೊಳ್ಳಬಹುದು. ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿಸಬೇಕಾದರೆ ರೈತರಿಗೆ ನಾನೇನು ಕಿವಿ ಮಾತು ಹೇಳಲು ಬಯಸುತ್ತೇನೆ ಅಂತಂದರೆ, ಒಂದೇದು ತಮ್ಮ ಮನೆ ಬಾಗಿಲಿಗೆ ಕೂಡ ಹೋಗಿ ಬರ್ಬೋದು. ಈಗೆಲ್ಲ ವಿವಿಧೋದ್ದೇಶ ಈ ಪಶುವೈದ್ಯಕೀಯ ಆಸ್ಪತ್ರೆ ಎಲ್ಲ ಡಿಸ್ಟಿಕ್ನಲ್ಲಿ ವೆಟರ್ನರಿ ಪಾಲಿಕ್ಲಿನಿಕ್ಸ್ ಅಂತಂದು, ಈ ವೆಟರ್ನರಿ ಗೈನಕಾಲಜಿ, ವೆಟರ್ನರಿ ಸರ್ಜರಿ, ವೆಟರ್ನರಿ ಮೆಡಿಸಿನ್ ಅಂದರೆ 3 ಡಾಕ್ಟರ್ಗಳು ಸ್ಪೆಷಲಿಸ್ಟ್ಗಳು ಅಪಾಯಿಂಟ್ಮೆಂಟ್ ಆಗಿ ಪಾಲಿಕ್ಲಿನಿಕ್ ಇರೋದ್ರಿಂದ ಅಲ್ಲಿ ಕೂಡ ತಂದರೆ ಒಂದು ಕರೆಕ್ಟಾಗಿ ನಾವು ಶಸ್ತ್ರಚಿಕಿತ್ಸೆ ಮಾಡಬಹುದು. ಇಲ್ಲ ಅಂತಂದರೆ ತಮ್ಮ ಮನೆ ಬಾಯಿಗೆಲ್ಲೇ ಅಲ್ಲಿ ಡೈರಿ ಸೊಸೈಟಿ ಇದ್ದಲ್ಲಿ, ಅಲ್ಲ ಅಲ್ಲಿ ತಮ್ಮ ಊರಿನಲ್ಲಿ ಪಶುವೈದ್ಯಕೀಯ ಆಸ್ಪತ್ರೆ ಇತ್ತಂತಂದರೆ ನಾವು ಟ್ರೆವೀಸ್ ಅಂತ ಏನು ಕರಿತಿರ್ತೀವಿ, ಅಲ್ಲಿ ಹಾಕಿ ನಾವು ಆಪರೇಷನ್ ಕೂಡ ಮಾಡ್ಬೋದು. ನಾವು ಪಶುಗಳಲ್ಲಿ ಕೂಡ ಈಗ ಮನುಷ್ಯರಂತೆ ಅನ್ನನಾಳಗಳಲ್ಲಿ ಏನಾದರೂ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳಿರ್ತದ? ಅದು ಲಕ್ಷಣಗಳೇನು, ಹೇಗೆ ನಿರ್ವಹಣೆ ಮಾಡಬಹುದು? ಖಂಡಿತವಾಗಿಯೂ ಈ ಅನ್ನನಾಳದ ಸಮಸ್ಯೆ ಇಂಗ್ಲೀಷ್ನಲ್ಲಿ ನಾವು ಚೋಕ್ ಅಂತ ಕರಿತೀವಿ, ಈಸೋಫೇಗಸ್ ಅಬ್ಸ್ಟ್ರಕ್ಷನ್ ಅಂತಂದು. ಇದರಲ್ಲಿ ಅತಿ ಹೆಚ್ಚು ಹಾಲು ಕೊಡುವಂಥ ಪ್ರಾಣಿಗಳಲ್ಲಿ ಅಥವಾ ಲವಣಾಂಶ ಕೊರತೆ ಇರುವಂಥ ಪ್ರಾಣಿಗಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಈ ಅತಿ ಹೆಚ್ಚು ಹಾಲು ಕೊಡುವಂಥ ಪ್ರಾಣಿಗಳಲ್ಲಿ ಹಸಿವು ಜಾಸ್ತಿ ಆಗುತ್ತದೆ. ಹಸಿವು ಜಾಸ್ತಿ ಆದಾಗ ಏನು ಮಾಡಿಬಿಡುತ್ತೆ ಅಂದರೆ ಸಿಕ್ಕಿದ ಪದಾರ್ಥಗಳನ್ನು ತಿನ್ನಲು ಪ್ರಾರಂಭಿಸುತ್ತವೆ. ಉದಾಹರಣೆಗೆ ಹೇಳಬೇಕಂದ್ರೆ ಕೋಸುಗಡ್ಡೆ ತಿನ್ನುತ್ತವೆ, ಆಲೂಗಡ್ಡೆ ತಿನ್ನುತ್ತವೆ, ಪ್ಲಾಸ್ಟಿಕ್ ತಿನ್ನಲು ಪ್ರಾರಂಭಿಸುತ್ತವೆ, ನಂತರ ರೆಕ್ಸಿನ್ ಶೀಟ್ ತಿನ್ನಲು ಪ್ರಾರಂಭಿಸುತ್ತವೆ. ತಿಂದಾಗ ತಿನ್ನುವ ಸಮಯದಲ್ಲಿ ಅವಕ್ಕೆ ಗೊತ್ತಾಗೋದಿಲ್ಲ, ತಿಂದ ಮೇಲೆ ಅನ್ನನಾಳದಲ್ಲಿ ಹೋಗಿ ಸಿಕ್ಕಿ ಹಾಕಿಕೊಳ್ಳುತ್ತವೆ. ಇದರ ಲಕ್ಷಣಗಳೇನು? ಒಂದೇ ಕಡೆ ನಿಂತುಕೊಂಡು ಬಿಟ್ಟಿರ್ತವೆ. ಈ ಕುತ್ತಿಗೆ ಎಡಭಾಗದಲ್ಲಿ ಎಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತದೆ ಅಲ್ಲಿ ಬಾವು ಕಾಣಿಸಿಕೊಳ್ಳುತ್ತದೆ. ಇದನ್ನು ನಾವು ಎಕ್ಸ್ರೇ ಅಥವಾ ರೇಡಿಯೋಗ್ರಫಿ ಮಾಡೋದರ ಮುಖಾಂತರ ಕೂಡ ಗುರುತು ಹಿಡಿಬೋದು. ನಂತರ ಜೊಲ್ಲು ಸುರಿತಾ ಇರ್ತದೆ,
ನಂತರ ಕಣ್ಣಿನಿಂದ ಕೂಡ ನೀರು ಸುರಿತಾ ಇರ್ತದೆ, ಅಂದ್ರೆ ಅಳುತ್ತಾ ಇರ್ತದೆ. ಅದು ನೀರು ಕುಡಿದ್ರೆ ಹೊರಗಡೆ ಹಾಕ್ತಾ ಇರ್ತದೆ, ಹಸುವಾಗಿರ್ತದೆ, ತಿನ್ನಬೇಕಂತಂದು ತಿನ್ನೋಕ್ಕಾಗೋದಿಲ್ಲ. ಇದು ಅನ್ನನಾಳದ ತೊಂದರೆಯಲ್ಲಿ ಸಮಸ್ಯೆ ಇದ್ದಾಗ ಈ ಲಕ್ಷಣಗಳಿದು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಶಸ್ತ್ರಚಿಕಿತ್ಸೆನೇ. ಯಾಕಂತಂದರೆ ಅನ್ನನಾಳದಲ್ಲಿ ರೆಕ್ಸಿನ್ ಸಿಕ್ಕಿ ಹಾಕಿಕೊಂಡಿತ್ತು, ಈ ಆಲೂಗಡ್ಡೆ ಇತ್ತು, ಇಲ್ಲ ಈ ಕೋಸುಗಡ್ಡೆ, ಆ ರೀತಿ ಸಿಕ್ಕಿ ಹಾಕಿಕೊಂಡಾಗ ನಾವು ಒಂದು ಅನ್ನನಾಳದ ಮುಂಭಾಗದಲ್ಲಿತ್ತಂದರೆ ಈ ಆಕಳು ಅಥವಾ ಎತ್ತುವಿನ ಬಾಯಿ ತೆಗೆದು ನಾವು ಹೊರಗಡೆ ತೆಗಿಬಹುದು. ಈ ಮಧ್ಯಭಾಗದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರೆ ನಾವು ಕುತ್ತಿಗೆಯಲ್ಲೇ ಅನ್ನನಾಳವನ್ನು ಗುರುತಿಸಿ ಅದರ ಮುಖಾಂತರ ನಾವು ಹೊರಗೆ ತೆಗಿಬೇಕಾಗುತ್ತದೆ. ಇಲ್ಲ ಅಂತಂದ್ರೆ ಕೊನೆಯ ಭಾಗದಲ್ಲಿ ಇತ್ತಂತಂದ್ರೆ ನಾವೇನು ಮಾಡಬೇಕಾಗತ್ತಾ, ಈ ಹೊಟ್ಟೆ ದೊಡ್ಡದಿರೋದ್ರಿಂದ ಈ ಸ್ಟೊಮಕ್ ಟ್ಯೂಬ್ ಅಂತ ಕರಿತೀವಿ, ಅದರ ಮುಖಾಂತರ ಪುಷ್ ಮಾಡಿದ್ರಿನ ಆ ಹೊಟ್ಟೆಯಲ್ಲೂ ಕೂಡ ಕಳಿಸ್ಬೋದು ನಾವು. ಈ ರೀತಿಯಾಗಿ ಅನ್ನನಾಳದ ಸಮಸ್ಯೆ ಇದು ಒಂದು ಎಮರ್ಜೆನ್ಸಿ ಆಪರೇಷನ್. ಇದು ಕೂಡ ಅತಿ ಹೆಚ್ಚಾಗಿ ಎಮ್ಮೆಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಆಕಳುಗಳು ಹಸುಗಳಿಗಿಂತ ಅಥವಾ ಎತ್ತುಗಳಿಗಿಂತ ಜಾಸ್ತಿ ಈ ಸಮಸ್ಯೆ ಎಮ್ಮೆಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಯಾಕಂತಂದರೆ ಒಂದು ಲವಣಾಂಶದ ಕೊರತೆ ಆಗಿರ್ಬೋದು, ಅತಿ ಹೆಚ್ಚು ಹಾಲೆಂಡುವಂಥ ಎಮ್ಮೆಗಳಲ್ಲಿ ಗರ್ಭಾವಸ್ಥೆ ಸಮಯದಲ್ಲಿ ಇದ್ದಾಗ ಈ ಸಮಸ್ಯೆ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಮತ್ತೆ ಶಸ್ತ್ರಚಿಕಿತ್ಸೆ ಮಾಡಿ ನಾವು ಜೀವನ ಉಳಿಸ್ಬೋದು. ಒಂದು ಎಮ್ಮೆ ಸುಮಾರಾಗಿ ಈಗ ನಾವು ಕೇಳ್ತಾ ಇದ್ದೀವಿ ಏನಿಲ್ಲ ಅಂದರೆ 70,000 80,000 ರೂಪಾಯಿ ಎಮ್ಮೆಗಳು. ಈ ಎಮರ್ಜೆನ್ಸಿ ಆಪರೇಷನ್ ಇರೋದ್ರಿಂದ ರಾತ್ರಿ ಹೊತ್ತಿಗೆ ರೈತರು ಫೋನ್ ಮಾಡಿದರೆ ನಾನು ಬೆಳಗ್ಗೆ ತನಕ ಹೋಗೋದ್ರಾಗನೆ ಅದು ಎಮ್ಮೆ ಸತ್ತೋಗಿರುತ್ತೆ. ರಾತ್ರಿ ಹೊತ್ತಿನಲ್ಲಿ ನಾವು ಹೋಗಿ ನಾವು ಶಸ್ತ್ರಚಿಕಿತ್ಸೆ ಮಾಡಬೇಕಾಗತ್ತೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಜೊಲು ಸುರಿತಾ ಇರೋದ್ರಿಂದ ಅದು ಎಲೆಕ್ಟ್ರೋಲೈಟ್ ಲಾಸ್ ಆಗ್ತಾ ಇರ್ತದೆ. ಮತ್ತು ಆಮೇಲೆ ಮೂವ್ಮೆಂಟ್ ಆಗೋದ್ರಿಂದ ಅನ್ನನಾಳದ್ದು ಏನು ಸಿಕ್ಕಿ ಹಾಕೊಂಡಿರ್ತದೆ ಅರ್ದು ಹೋಗುತ್ತೆ. ಅದು ಎಷ್ಟು ಬೇಗ ಆಪರೇಷನ್ ಅಷ್ಟು ಮಾಡ್ತೀವಿ ಅಷ್ಟು ನಮಗೆ ಪಾಸಿಟಿವ್ ರಿಸಲ್ಟ್ ಸಿಗ್ತದೆ, ಸಕ್ಸಸ್ ರೇಟ್ ಅದು ಜಾಸ್ತಿ ಇರ್ತದೆ. ಅವಾಗ ಹೇಳಿದ್ರಿ ನೀವು ಪ್ಲಾಸ್ಟಿಕ್ ಬಳಕೆಯಿಂದಲೂ ಕೂಡ ಅನ್ನನಾಳದ ತೊಂದರೆಗಳೆಲ್ಲ ಉಂಟಾಗ್ತದೆ ಅಂತ. ಬೇರೆ ಏನು ತೊಂದರೆಗಳು ಕಾಣಿಸ್ಲಿಕ್ತದೆ? ಇದು ಮಾನವನ ಒಂದು ಪ್ಲಾಸ್ಟಿಕ್ ಸಮಸ್ಯೆ ಏನಂತಂದರೆ, ಈ ಒಂದು 20 ವರ್ಷದ ಕೆಳಗಡೆ ನಾವೊಂದು ಕಿರಾಣಿ ಅಂಗಡಿಗೆ ಹೋಗಿರ್ಬೋದು, ನಾವೊಂದೇನು ಮೆಡಿಕಲ್ ಶಾಪಿಗೆ ಹೋಗ್ಬೇಕಾಗತ್ತಂದರೆ, ಇಲ್ಲಾಂದ್ರೆ ನಾವು ವೆಜಿಟೇಬಲ್ ಮಾರ್ಕೆಟಿಗೆ, ಫ್ರೂಟ್ಸ್ ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ನಾವೇನು ಮಾಡ್ತೀವಿ, ಒಂದು ಕೈಚೀಲ ತಗೊಂಡು ಹೋಗ್ತಾ ಇದ್ವಿ. ಈಗ ಆ ರೀತಿ ಸಹ ಮಾಡ್ತಾ ಇಲ್ಲ. ನಮ್ಮ ಜನ್ರೇಷನಿಗೆ ಚೇಂಜ್ ಆದಂಗೆಲ್ಲ ಯಂಗ್ ಜನ್ರೇಷನ್ ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಅಲ್ಲೇ ನಾವು ಪ್ಲಾಸ್ಟಿಕ್ ತಗೊಂಡು ಬರ್ತೀವಿ. ತಗೊಂಡು ಬಂದಮೇಲೆ ಈ ಹಣ್ಣಿನ ತ್ಯಾಜ್ಯ ಆಗಿರ್ಬೋದು, ಈ ತರಕಾರಿ ತ್ಯಾಜ್ಯಗಳನ್ನು ನಾವು ಪ್ಲಾಸ್ಟಿಕ್ನಲ್ಲಿ ಹಾಕಿ ಹೊರಗಡೆ ಬೀಸಾಡ್ತೀವಿ. ಸಮಸ್ಯೆ ಯಾರಿಗಂತ ನಮ್ಮ ಮನುಷ್ಯರಿಗೇನು ಆಗೋದಿಲ್ಲ, ಅದು ಮತ್ತೆ ಸಮಸ್ಯೆ ಆಗೋದು ಪ್ರಾಣಿಗಳಿಗೇ, ನಾವು ಸಾಕಿದಂಥ ಜಾನುವಾರುಗಳಿಗೇ. ಅದು ಏನು ಮಾಡ್ತಾವೆ ಅಂತಂದರೆ ನಾವು ಪ್ಲಾಸ್ಟಿಕ್ ತಿನ್ನೋದಕ್ಕೇನು ಬರೋದಿಲ್ಲ. ಅದು ಪ್ಲಾಸ್ಟಿಕ್ನಲ್ಲಿರುವಂಥ ಬಾಳೆಹಣ್ಣಿನ ಸಿಪ್ಪೆ ಆಗಿರ್ಬೋದು, ತರಕಾರಿ ತ್ಯಾಜ್ಯಗಳನ್ನಾಗಿರ್ಬೋದು, ಅದು ತಿನ್ನೋದಕ್ಕೆ ಬಂದು ಪ್ಲಾಸ್ಟಿಕ್ ಕೂಡ ನುಂಗಿಬಿಡ್ತದೆ. ಅದು ಇದು 1 ದಿನ 2 ದಿನ ಅಥವಾ 8-10 ದಿನ ತಿಂದರೆ ಅದಕ್ಕೇನು ಪ್ರಾಬ್ಲಮ್ ಆಗೋಂಗಿಲ್ಲ. ಸುಮಾರಾಗಿ 5-6 ತಿಂಗಳ 8 ತಿಂಗಳ ಈ ರೀತಿ ಆದಾಗ ಏನಾಗುತ್ತೆ, ಪ್ಲಾಸ್ಟಿಕ್ಗಳು ಹೊಟ್ಟೆಯಲ್ಲಿ ತುಂಬಿ ಏನಾಗುತ್ತೆ, ಒಂದು ಅದು ಪಚನ ಕ್ರಿಯೆ ಡೈಜೆಸ್ಟಿವ್ ಸಿಸ್ಟಮ್ ಏನಿರುತ್ತೆ ಅದು ಕಡಿಮೆಕ್ಕೆ ಅಂತ ಹೋಗಿಬಿಡ್ತದೆ. ನಂತರ ಈ ಪ್ಲಾಸ್ಟಿಕ್ಗಳು ಹೋಗಿ ಆ ಜಠರದ ರಂಧ್ರವನ್ನು ಕೂಡ ಕ್ಲೋಸ್ ಮಾಡಿಬಿಡ್ತದೆ. ಆವಾಗ ಏನಾಗುತ್ತೆ ಅಂದ್ರೆ ಈ ಹೊಟ್ಟೆಯಲ್ಲಿ ಗ್ಯಾಸ್ ಉತ್ಪನ್ನ ಆಗ್ತಾ ಇರುತ್ತೆ. ಇದು ಹೊಟ್ಟೆ ಉಬ್ಬರಕ್ಕೆ ಕಾರಣವಾಗುತ್ತೆ. ನಂತರ ಎಷ್ಟೋ ಉದಾಹರಣೆಗಳಿದಾವೆ. 60 kg ಪ್ಲಾಸ್ಟಿಕ್ ಕೂಡ ನಮ್ಮ ಪಶುವೈದ್ಯಾಧಿಕಾರಿಗಳು ತೆಗೆದುಹಾಕಿದ್ದಾರೆ. ಒಂದು ಹೊಟ್ಟೆಯ ಮುಖಾಂತರ 60 kg ಅಂದರೆ ಇಮ್ಯಾಜಿನೇಷನ್ ನಾವು ಮಾಡ್ಬೇಕು. ನಾವು ಅಂದರೆ 60 kg ಪ್ಲಾಸ್ಟಿಕ್ ಒಂದು ಆಕಳು ತಿಂದಾಗ ಅದು ಯಾವ ರೀತಿ ಅದು ಬಾಡಿನ ತಡ್ಕಣ ಶಕ್ತಿ ಇತ್ತು, ಅದು ಯಾವ ರೀತಿ ಬದುಕಿತ್ತು. ಇದಕ್ಕೆ ಕಾರಣ ಯಾರಂದ್ರೆ ನಾವು ಮತ್ತು ಮಾನವನೇ, ನಮ್ಮ ಅತಿ ಆಸೆ ಮತ್ತು ಮೈಗಳ್ಳತನ, ನಾವು ಕೈ ಚೀಲ ಹಿಡ್ಕೊಳ್ಳಾರ್ದು ಹೋಗ್ಲಾರ್ದು. ಈ ರೀತಿಯಾಗಿ ನಾವು ಸ್ವಲ್ಪ ಬದಲಾವಣೆ ಆಗಬೇಕು. ನಾವು ಕೂಡ ನಮ್ಮ ಜೊತೆಗೆ ಆ ಪ್ರಾಣಿಗಳು ಬದುಕೋದಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು. ಅತಿಯಾದ ಪ್ಲಾಸ್ಟಿಕ್ ಬಳಕೆ ಅಂದರೆ ನಾವು ನೀರಿನಲ್ಲಿ ಹಾಕಿರ್ತೀವಿ, ಅವು ಹೋಗಿ ಸಮುದ್ರ ಸೇರ್ತವೆ, ಅಲ್ಲಿ ಮೀನಿನ ಸಮಸ್ಯೆ ಕೂಡ ಆಗ್ತಾ ಇದೆ. ಆಮೇಲೆ ಆಕ್ಸಿಜನ್ ಲೆವೆಲ್ ನೀರಿನಲ್ಲಿ ಅದು ಕಡಿಮೆ ಆಗೋದ್ರಿಂದ ಮೀನುಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ, ಉಸಿರಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ಇದೆಲ್ಲ ಒಟ್ಟು ಪ್ಲಾಸ್ಟಿಕ್ ಏನಂದ್ರೆ ಬಳಕೆಯನ್ನು ಕೂಡ ನಾವು ಕಡಿಮೆ ಮಾಡಿಕೊಂತ ಹೋಗ್ಬೇಕಂತ ನಾನು ತಿಳಿಸ ಬಯಸುತ್ತೇನೆ ರೈತರಿಗೆ. ಮನುಷ್ಯರಲ್ಲಿ ಮೂತ್ರದ ಹರಳುಗಳ ತೊಂದರೆ ಕಾಣಿಸಿಗುವಂಥದ್ದು ಸಾಮಾನ್ಯ ಆಗಿದೆ. ಈಗ ಜಾನುವಾರುಗಳಲ್ಲಿ ಇದು ಕಾಣಸಿಗುವಂತಹ ಸಂದರ್ಭಗಳು ಬಂದಿರ್ತದ? ಯಾವ ರೀತಿ? ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಮೇಡಮ್ ಅವರೇ. ಓರಿಗಳಲ್ಲಿ ಮೂತ್ರದಲ್ಲಿರುವಂಥ ಅರಳು ಸಮಸ್ಯೆ ಇರುವುದಿಲ್ಲ, ಆದರೆ ಕಸಿ ಮಾಡಿದಂಥ ಜಾನುವಾರುಗಳಲ್ಲಿ ಅಂದರೆ ಎತ್ತುಗಳಲ್ಲಿ ಆಗಿರ್ಬೋದು ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಯಾಕಂದರೆ ಒಂದು ಬಾರಿ ಕಸಿ ಮಾಡಿದ ಮೇಲೆ ಆ ಮೂತ್ರನಾಳ ಸಣ್ಣದಕ್ಕೆ ಅಂತ ಹೋಗುತ್ತೆ. ನಂತರ ಅದಾದ ಮೇಲೆ ಏನಾಗುತ್ತೆ, ಈ ಮೂತ್ರನಾಳದಲ್ಲಿ ಸಣ್ಣದಾದ ಮೇಲೆ ಈ ಅರಳುಗಳು ಅಲ್ಲಿ ಏನಾದರೂ ಸೇರಿಕೊಂಡು ಬಿಟ್ರೆ ಮೂತ್ರ ವಿಸರ್ಜನೆ ಮಾಡೋಕ್ಕೆ ತೊಂದರೆ ಆಗುತ್ತದೆ. ಇದು ಎಲ್ಲ ಪ್ರದೇಶದಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಎಲ್ಲಿ ಬರಗಾಲ ಪೀಡಿತ ಪ್ರದೇಶಗಳು ಇರ್ತವ, ನೀರಿನ ಸಮಸ್ಯೆಯಲ್ಲಿರ್ತದ, ಮತ್ತು ಮಣ್ಣಿನಲ್ಲಿ ಆಕ್ಸಲೇಟ್ ಕಂಟೆಂಟ್ ಎಲ್ಲಿ ಜಾಸ್ತಿ ಇರ್ತದ, ಫ್ಲೋರೈಡ್ ಕಂಟೆಂಟ್ ಜಾಸ್ತಿಯಲ್ಲಿ ಇರ್ತದ, ಆಮೇಲೆ ಅಂತಹ ಪ್ರದೇಶದಲ್ಲಿ ಇದು ಜಾಸ್ತಿ. ಈ ಕರ್ನಾಟಕದಲ್ಲಿ ನಾನು ನೋಡಿದ ಹಾಗೆ ಗದಗ ಭಾಗದಲ್ಲಿ ಜಾಸ್ತಿ ಇದೆ ಇದು,
ಎತ್ತುಗಳಲ್ಲಿ ಮೂತ್ರನಾಳದಲ್ಲಿ ಹರಳುಗಳು ಜಮೆ ಆಗುವುದು ಯೂರೋಲಿಥಿಯಾಸಿಸ್ ಅಂತೀವಿ ನಾವು ಇಂಗ್ಲೀಷ್ನಲ್ಲಿ. ಆಮೇಲೆ ಲಿಂಗಸೂಗೂರ್ ದೇವದುರ್ಗ ಭಾಗದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಜಾಸ್ತಿ ಇದೆ. ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನಪ್ಪ ಅಂತಂದರೆ, ಒಂದನೇದು ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ನಾವು ನೀರನ್ನು ಆಕಳು ಅಥವಾ ಈ ಎತ್ತುಗಳಿಗೆ ನೀಡಬೇಕಾಗುತ್ತದೆ. ನೀರು ಕುಡಿ ಅಂತಂದರೆ ಅವು ಇಷ್ಟಪಟ್ಟು ಕುಡಿಯೋಂಗಿಲ್ಲ. ಅದಕ್ಕೆ ಸ್ವಲ್ಪ ನಾವು ಉಪ್ಪು ಹಾಕಿ ಇಲ್ಲಾಂದರೆ ಸ್ವಲ್ಪ ಬೆಲ್ಲ ಹಾಕಿದಾಗ ಜಾಸ್ತಿ ನೀರನ್ನು ಶೇಖರಣೆ ಮಾಡುತ್ತೇವೆ. ಇದು ಒಂದನೇದು. ಎರಡನೇದು ಹೇಳ್ಬೇಕಂತಂದರೆ, ಕೆಲವೊಂದು ಈ ಫಾಡರ್ ಕ್ರಾಪ್ಸ್ ಅಂತ ಏನು ಹೇಳ್ತಿರ್ತೀವಿ, ಮೇವಿನ ಬೆಳೆಗಳು, ಎಸ್ಪೆಷಲಿ ಹೈಬ್ರಿಡ್ ನೇಪಿಯರ್, 50 ದಿನಕ್ಕಿಂತ ಮೊದಲು ನಾವು ಕಟಾವು ಮಾಡಿದರೆ ಅದರಲ್ಲಿ ಕೂಡ ಆಕ್ಸಿಲೇಟ್ ಕಂಟೆಂಟ್ ಇರ್ತದೆ. ಅಂಥವನ್ನು ನಾವು ಹಾಕಬಾರ್ದು. ಅಂದರೆ 50 ದಿನದ ನಂತರ ಕಟಾವು ಮಾಡಿ ಅದರಲ್ಲಿ ಆಕ್ಸಿಲೇಟ್ ಪ್ರಮಾಣ ಕಡಿಮೆ ಆಗಿರ್ತದೆ. ಅಂಥವನ್ನು ನಾವು ಎತ್ತುಗಳಿಗೆ ಹಾಕಿದರೆ ಮತ್ತು ಈ ಮೂತ್ರದಲ್ಲಿರುವಂಥ ಅರಳುಗಳ ಸಮಸ್ಯೆಯನ್ನು ನಾವು ಕಡಿಮೆ ಮಾಡ್ಬೋದು. ನಮ್ಮ ಕರಾವಳಿ ಪ್ರದೇಶದಲ್ಲಿ ಇದು ಕಾಣಸಿಗುವಂತಹ ಸಾಧ್ಯತೆಗಳಿರ್ತದೆ. ಕಡಿಮೆ ಇದು. ಬಟ್ ಎಲ್ಲಿ ನೀರಿನ ಸಮಸ್ಯೆ ಇದೆ ಅಲ್ಲಿ ಅಷ್ಟೇ ಇದು. ಈ ಕರಾವಳಿದಲ್ಲಿ ಈ ಸಮಸ್ಯೆ ಬಹಳ ಕಡಿಮೆ ಇದು. ನಂತರ ಈ ಮೂತ್ರದ ಸಮಸ್ಯೆ ಬಂದಾಗ ಹೊಟ್ಟೆ ನೋವಿನ ಸಮಸ್ಯೆ ಯಾವ ರೀತಿ ಬರಳ್ತಾ ಇರ್ತದೆ ಅಂತಹ ಲಕ್ಷಣಗಳನ್ನೇ ಈ ಮೂತ್ರ ಯೂರೋಲಿಥಿಯಾಸಿಸ್ ಅಂತ ನಾವು ಕಡಿತಾ ಇರ್ತೀವಿ. ಮೂತ್ರನಾಳದಲ್ಲಿರೋ ಅರಳುಗಳೇನು ಜಮಾ ಆಗಿರ್ತಾವ ಆ ಲಕ್ಷಣಗಳು ಕಾಣಿಸ್ಕೊಳ್ತೇವೆ. ಅಂದ್ರೇನು, ಈ ಹೊಟ್ಟೆ ನೋವಿನ ಸಮಸ್ಯೆ ಅಂತಂದ್ರೆ ಈ ಎತ್ತು ಒಂದೇ ಕಡೆ ನಿಲ್ಲುವುದಿಲ್ಲ, ಚಡಪಡಿಸ್ತಿರ್ತದ, ಕೂತುಕೊಳ್ಳುವುದು ಎದ್ದು ನಿಲ್ಲುವುದು ಮಾಡುತ್ತಿರ್ತದೆ. ಇದರ ಜೊತೆಗೆ ತಿರುಗಿ ನೋಡ್ತಾ ಇರ್ತದೆ. ನಂತರ ಹಿಂದಿನ ಕಾಲಿನಿಂದ ಹೊಟ್ಟೆಗೆ ಒದಿತಾ ಇರ್ತದೆ. ಈ ರೀತಿಯಾಗಿ ಅದಕ್ಕೆ ಸಮಾಧಾನ ಇರಂಗಿಲ್ಲ ಯಾವುದಕ್ಕೆ, ಎತ್ತುಗಳಿಗೆ. ಇದು ಕೂಡ ಎಮರ್ಜೆನ್ಸಿ ಆಪರೇಷನ್. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನೀವು ಮೊದಲನೇ ಹಂತದಲ್ಲೇ 1ನೇ ದಿನ ಅಥವಾ 2ನೇ ದಿನ ಆಪರೇಷನ್ ಮಾಡಿದರೆ ನಾವು ಮೂತ್ರನಾಳದ ಅಲ್ಲಿ ಅರಳು ಎಲ್ಲಿ ಸಿಗುತ್ತೆ ಅದನ್ನು ತೆಗೆದುಬಿಟ್ರೆ ಅದು ಮತ್ತೆ ಮೊದಲಂಗನೆ ಯೂರಿನ್ ಪಾಸ್ ಮಾಡಿ ಆರಾಮವಾಗಿ ನಾವು ಜೀವನ ನಡೆಸ್ತೇವೆ. ಆದರೆ 3 ದಿನದ ನಂತರ ಈ ಮೂತ್ರ ನಾಳದಲ್ಲಿ ನಾವೇನು ಅರಳುಗಳಾಗಿರ್ತವೆ, ರೈತರ 3 ದಿನದ ನಂತರ ಹಾಸ್ಪಿಟ್ಲಿಗೆ ತಗೊಂಡ್ಬಂದು, ಇಲ್ಲ ಮೊದಲನೇ ದಿನ ತಂದಿರ್ತಾರ, ಡಿಸಿಷನ್ ಮಾಡಂಗಿಲ್ಲ, ನೋಡಂತಗ್ರಿ ಸರ್ ನಾಳೆ ಆಪರೇಷನ್ ಮಾಡಬಹುದು, ನಾಡಿದ್ದು ಮಾಡಮೋ ಅಂತಂದು ಏನಾದರೂ ಅವರು ಲೇಟಾಗಿ ಡಿಸಿಷನ್ ತಗೊಂತ ಹೋದ್ರೆ ಒಳಗಡೆ ಇರುವಂಥ ಮೂತ್ರ ಚೀಲ ಒಡೆದು ಹೋಗುತ್ತೆ. 1ನೇ ದಿನಕ್ಕೆ ಆಪರೇಷನ್ ಮಾಡಿದ್ರೆ ಸಕ್ಸಸ್ ರೇಟ್ ಜಾಸ್ತಿ ಇರ್ತದೆ. ನೀವು 3 ದಿನ ಆದಮೇಲೆ ಮಾಡಕ್ಕೋದ್ರೆ ಮೂತ್ರ ಚೀಲ ಒಡೆದು ಹೋಗುತ್ತೆ. ಮೂತ್ರ ಚೀಲ ಒಡೆದೋದ್ಮೇಲೆ ನಾವೇನಾದ್ರೂ ಆಪರೇಷನ್ ಮಾಡಕ್ಕೋದ್ರೆ ಸಕ್ಸಸ್ ರೇಟ್ ಕಡಿಮೆ ಅಂತ ಹೋಗುತ್ತೆ. ಈ ರೀತಿಯಾಗಿ ಮೊದಲನೇ ಹಂತ ಮತ್ತು ಡಿಸಿಷನ್ ಮೇಕಿಂಗ್. ನೀವು ಅರ್ಲಿಯರ್ ಆಗಿ ನಾವೇನಾದರೂ ಇಮಿಡಿಯೇಟ್ ಡಿಸಿಷನ್ ತಗೊಂಡ್ರೆ ಖಂಡಿತವಾಗಿಯೂ ಜೀವ ಉಳಿಸಬಹುದು, ಬೆಲೆ ಬಾಳುವ ಎತ್ತುಗಳದು, ಮತ್ತೆ ಕೃಷಿಯಲ್ಲಿ ಮರುಬಳಕೆ ಮಾಡಿಕೊಳ್ಳಬಹುದು ನಾವು. ಈಗ ಮನುಷ್ಯರಂತೆ ಜಾನುವಾರುಗಳಲ್ಲಿ ಕೂಡ ಈಗ ಕರು ಹಾಕುವ ಸಮಯದಲ್ಲಿ ಏನಾದರೂ ತೊಂದರೆಗಳಾದರೆ ಶಸ್ತ್ರಚಿಕಿತ್ಸೆ ಮಾಡುವಂತಹ ಕ್ರಮಗಳಿವೆಯಾ? ಖಂಡಿತವಾಗಿಯೂ ಈ ಆಕಳುಗಳಲ್ಲಿ ಅಥವಾ ಹಸುಗಳಲ್ಲಿ ಗರ್ಭಾವಸ್ಥೆಯ ಅವಧಿ 9 ತಿಂಗಳ 9 ದಿವಸ, ಎಮ್ಮೆಗಳಲ್ಲಿ 10 ತಿಂಗಳ 10 ದಿವಸ, ಕುರಿ ಆಡುಗಳಲ್ಲಿ 5 ತಿಂಗಳ 5 ದಿವಸ, ನಾಯಿ ಬೆಕ್ಕುಗಳಲ್ಲಿ 2 ತಿಂಗಳ 2 ದಿವಸ. ಇದು ಗೊತ್ತಿರಬೇಕು ರೈತರಿಗೆ. ನನ್ನ ಆಕಳು ಅಥವಾ ಎಮ್ಮೆ ಅಥವಾ ಕುರಿ ಆಡು ಯಾವಾಗ ಈಯುತ್ತದೆ ಅಂತ ಒಂದು ಡೇಟು, ಅಟ್ಲೀಸ್ಟ್ ಒಂದು ಅಪ್ರಾಕ್ಸಿಮೇಟ್ ಡೇಟ್, ಒಂದು +5 ಆರ್ -5 ಅದು ಗೊತ್ತಿರಬೇಕು. ಆ ಟೈಮಿನಲ್ಲಿ ಜೋಪಾನ ಮಾಡೋದು ಭಾಳ ಅತ್ಯವಶ್ಯಕ. ಅದನ್ನು ಬೇರೆ ಪ್ರಾಣಿಗಳಿಂದ ಸೆಗ್ರಿಗೇಷನ್ ಮಾಡಿ ಒಂದು ಕಡೆ ಜೋಪಾನ ಮಾಡೋದು, ಕೆಳಗಡೆ ಒಣ ಹುಲ್ಲು ಹಾಕಿಡೋದು, ಸಾಫ್ಟ್ ಬೆಡ್ಡಿಂಗ್ ಅಂತ ಕರಿತಿರ್ತೀವಿ, ಬೆಡ್ ಹಾಕೋದಾಗಲಿ. ನಂತರ ಹೊರಗಡೆ ಕಟ್ಟಿದ್ರೆ ನಾಯಿಗಳು ಸಮಸ್ಯೆ ಆಗುತ್ತಿರ್ತದೆ, ಅದನ್ನು ಒಳಗಡೆ ಕಟ್ಟಿ ಜೋಪಾನ ಮಾಡೋದಾಗಲಿ, ಈ ರೀತಿ ಮಾಡೋದು ಭಾಳ ಅತ್ಯವಶ್ಯಕ. ನಂತರ ಈ ಸಿಜೇರಿಯನ್ ಶಸ್ತ್ರಚಿಕಿತ್ಸೆ ಬಗ್ಗೆ ಕೇಳಿದ್ರಿ ನೀವು. ಖಂಡಿತವಾಗಿಯೂ ಕೂಡ ಈ ಆಕಳು ಎಮ್ಮೆಗಳಲ್ಲಿ ಅಥವಾ ಕುರಿ ಆಡುಗಳಲ್ಲಿ, ನಾಯಿ ಬೆಕ್ಕುಗಳಲ್ಲಿ ಪಶುವೈದ್ಯರು ಕೂಡ ಸಿಜೇರಿಯನ್ ಶಸ್ತ್ರಚಿಕಿತ್ಸೆ ಮಾಡುತ್ತಾರೆ. ಇದೇನು ಭಾಳ ಖರ್ಚಾಗೋದಿಲ್ಲ. ಸುಮಾರಾಗಿ ಒಂದು 10,000 ಒಳಗಡೆನೆ ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡುತ್ತೇವೆ. 8-10 ಸಾವಿರ ತನಕ ಒಳಗಡೆ ಆಗುತ್ತೆ ಅದು. ಅದಕ್ಕೆ ಮೇನು ಬೇಕಾಗುತ್ತಪ್ಪ ಅಂದ್ರೆ ಹೊಲಿಗೆಗಳು. ಮತ್ತು ಆ ಸಮಯದಲ್ಲಿ ರೈತರು ಒಂದು ಗೊತ್ತಿಟ್ಕೋಬೇಕು, ಯಾಕಿದು ಈ ರೀತಿ ಕರು ಹಾಕೋ ಸಂದರ್ಭದಲ್ಲಿ ಈ ಡಿಸ್ಟೋಕಿಯಾ ಅಂತ ಪ್ರಾಬ್ಲಮ್ಗಳು ಕಾಣಿಸ್ತವಂತಂದರೆ, ಒಂದು ಕರುವಿನ ತಲೆ ದೊಡ್ಡದಿದ್ದಾಗ, ಕರುವಿನ ಗಾತ್ರ ದೊಡ್ಡದಿದ್ದಾಗ, ನೆಕ್ಸ್ಟ್ ತಾಯಿಯ ಯೋನಿಯ ದಾರ ಏನಿರ್ತದೆ ಅದು ಚಿಕ್ಕದಾಗಿದ್ದಾಗ, ನಂತರ ಕರುಗಳ ಕಾಲು ಮಡಿಚಿಕೊಂಡಾಗ, ಕರುಗಳ ತಲೆ ತಿರುಗಿಕೊಂಡಾಗ ಕರು ಹೊರಗೆ ಬರೋದಕ್ಕೆ ತೊಂದರೆ ಆಗುತ್ತದೆ. ಇದು ಕರು ಹಾಕುವ ಸಂದರ್ಭದಲ್ಲಿ ಆಗುವಂಥ ಸಮಸ್ಯೆಗಳು. ರೈತರು ಏನು ಮಾಡ್ತಾರೆ ಅಂತಂದರೆ, ಈ ರೀತಿ ಸಮಸ್ಯೆ ಆದಾಗ ಈ ಹೊರಗಡೆ ಕಾಲು ಕಾಣ್ತಾ ಇರ್ತದೆ, ಕರುದ್ದು ಕಾಲು ಬಂತು ಅಂತಂತಂದು ಈ ಟ್ರ್ಯಾಕ್ಟ್ರಿಗೆ ಹಗ್ಗ ಕಟ್ಟಿ ಜಗ್ಸೋದು, ಇಲ್ಲಾಂದ್ರೆ ಊರಿನಾಗೆ ಇರುವಂಥ 2-3 ರೈತರನ್ನ ಕರೆಸಿ ಜಗಿಸೋದಕ್ಕೆ ಪ್ರಯತ್ನ ಮಾಡುವುದು. ಈ ರೀತಿ ಮಾಡಿದಾಗ ಏನಾಗುತ್ತಂದರೆ, ಒಳಗಡೆ ತಲೆ ತಿರುಗಿತ್ತಂತಂದರೆ ಅದನ್ನು ಸೀದಾ ಮಾಡಬೇಕಾಗತ್ತೆ, ನಾವು ಕಾಲು ಮಡಿಚಿಕೊಂಡಿತ್ತಂದರೆ ಅದನ್ನು ಸೀದಾ ಮಾಡಬೇಕಾಗತ್ತೆ. ಇದು ಮಾಡಲಾರ್ದೇ ನಾವು ಸುಮ್ಮನೆ ನಾವು ಗುದ್ದಾಡಿಕೆ ಅಂತಂದರೆ
ತಾಯಿ ಮತ್ತು ಕರು ಎರಡೂ ಕೂಡ ಪ್ರಾಣ ಕಳ್ಕೊಂತವೆ. ಮೊದಲನೇ ಹಂತದಾಗನೇ ರೈತ ಅದನ್ನು ತೆಗೆಯೋದಕ್ಕೆ ಬೇಡ ಸರ್, ಈ ಶಸ್ತ್ರಚಿಕಿತ್ಸೆನ ಮಾಡಿಬಿಡ್ರಿ ಅಂತಂತಂದರೆ ತಾಯಿ ಮತ್ತು ಕರುಗಳನ್ನ ನಾವು ಜೀವ ಉಳಿಸ್ಬೋದು. ನಂತರ ಶಸ್ತ್ರಚಿಕಿತ್ಸೆ ಮಾಡಿದ ಮೇಲೆ ಕೂಡ ನಾನು ನೋಡಿದ್ದೀನಿ, ಅವ್ರೇನು ತಿಳ್ಕೊಂಡ್ಬಿಡ್ತಾರೆ ಅಂದರೆ ಶಸ್ತ್ರಚಿಕಿತ್ಸೆ ಮಾಡಿಬಿಡ್ತೀವಿ, ಮುಂದೆ ಹಾಲು ಕಡಿಮೆ ಆಗುತ್ತೆ, ಮತ್ತೆ ಮುಂದೆ ಗರ್ಭಿಣಿ ಆಗೋದೇನು ಆಗುತ್ತೋ ಏನಿಲ್ಲೋ ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇರ್ತಾರೆ. ಆ ರೀತಿ ಸಮಸ್ಯೆ ಏನಿಲ್ಲ. ಮನುಷ್ಯರದ್ದನೇ ಇದರಲ್ಲಿಯೂ ಕೂಡ ಆಪರೇಷನ್ ಮಾಡಿದ ಮೇಲೆ ಮತ್ತೆ ಗರ್ಭಿಣಿ ಆಗುತ್ತಾಳೆ, ಮತ್ತೆ ಕರು ಹಾಕುತ್ತೆ, ಮತ್ತೆ ಹಾಲಿನ ಇಳುವರಿ ಕೂಡ ಇರುತ್ತದೆ. ಈ ರೀತಿಯಾಗಿ ರೈತ ಒಂದು ಹಾಲಿನ ಇಳುವರಿ ಬರೋದ್ರಿಂದ, ಮತ್ತೊಂದು ಕರು ಹಾಕೋದ್ರಲ್ಲಿಂದ, ಹಾಲಿನ ಉತ್ಪನ್ನ ಇರೋದ್ರಿಂದ ತಾನು ಕೂಡ ಆ ಹಾಲನ್ನು ಆರ್ಥಿಕವಾಗಿ ಸಬಲೀಕರಣ ಆಗುತ್ತಾನಂತ ನಾನು ತಿಳಿಸ ಬಯಸುತ್ತೇನೆ. ಈಗ ಕೊನೆಯದಾಗಿ ಅಂದರೆ ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಈಗ ಶಸ್ತ್ರಚಿಕಿತ್ಸೆಗೆ ಹೋಗದಂತೆ ರೈತರು ಯಾವ ರೀತಿ ಜಾನುವಾರು ಸಾಕಣೆಯಲ್ಲಿ ಅವರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಬೋದು ಅಂತ ನೀವು ಹೇಳಲಿಕ್ಕೆ? ಖಂಡಿತವಾಗಿಯೂ ಒಂದು ಹೇಳ್ಬೇಕಂತಂದರೆ, ಕಾಯಿಲೆ ಬಂದ ಮೇಲೆ ನಾವು ಉಪಚಾರ ಮಾಡೋದಕ್ಕಿಂತ, ಕಾಯಿಲೆ ಬರೋದಕ್ಕಿಂತ ಮುಂಚೆ ಕಾಲಕ್ಕೆ ಜಂತುನಾಶಕ ಔಷಧಿ ಮತ್ತು ಲಸಿಕೆ ಹಾಕಿಸಿಕೊಳ್ಳಬೇಕು. ಉದಾಹರಣೆಗೆ ಲಸಿಕೆ ನಾನು ಹೇಳ್ತಾ ಇದ್ದೆ, ಈಗ ಒಂದು ಕಾಲುಬಾಯಿ ಜ್ವರ, ಈ ನಾನು ಹೇಳಿದೆ ಒಂದು ಟೈಮ್ ಹೇಳಿದೆ ನಿಮಗೆ, ಈಗೆಲ್ಲ ನಿಮ್ಮನೆ ಬಾಗಿಲಿಗೆ ಬರ್ತಾರೆ, ಅದನ್ನು ಖಂಡಿತವಾಗಿ ನಿಮ್ಮ ಸಹಕಾರ ಬೇಕು. ಅದು ವರ್ಷದಲ್ಲಿ 2 ಬಾರಿ ಲಸಿಕೆ ಹಾಕ್ತಾ ಇರ್ತಾರೆ, 6 ತಿಂಗಳಿಗೊಮ್ಮೆ, ಅದು ಖಂಡಿತವಾಗಿ ಹಾಕ್ಸ್ಲೇಬೇಕು. ನಂತರ ಈ ಜೂನ್ ಜುಲೈ ತಿಂಗಳು ಬಂದಾಗ ಮಳೆಗಾಲಕ್ಕಿಂತ ಮುಂಚೆನೇ ಗಂಟಲು ಬೇನೆ ಮತ್ತು ಚಪ್ಪೆ ಬೇನೆ ಅಂತ ರೋಗ ಬರ್ತವೆ ಆಕಳು ಎಮ್ಮೆಗಳಿಗೆ. ಅದನ್ನು ಕೂಡ ನಾವು ಲಸಿಕೆ ಹಾಕೋದ್ರ ಮುಖಾಂತರ ಈ ರೋಗ ಬರಲಾರ್ದಕ್ಕೆ ತಡೆಯಬಹುದು. ಈ ರೀತಿಯಾಗಿ ಕಾಲಕ್ಕೆ ಒಂದು ಜಂತುನಾಶಕ ಔಷಧಿ ಮತ್ತು ರೋಗಗಳ ವಿರುದ್ಧ ಲಸಿಕೆ ಹಾಕೋದ್ರೂ ಕೂಡ ಒಂದು ಮುನ್ನೆಚ್ಚರಿಕೆ ಮಾಡೋದರಿಂದ ಕೂಡ ನಾವು ರೋಗಗಳನ್ನು ಹತೋಟಿಗೆ ತರಬಹುದು ಮತ್ತು ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇರುವುದಿಲ್ಲ. ಎರಡನೇದು ಹೇಳಿದೆ ನಿಮಗೆ, ಅತಿಯಾದ ಪ್ಲಾಸ್ಟಿಕ್ ಬಳಕೆ, ಇದನ್ನು ಕೂಡ ಕಡಿಮೆ ಮಾಡಿದರೂ ಕೂಡ ಹಲವಾರು ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಳ್ಳುತ್ತೇವೆ. ನಾವು ಒಂದು ಹೊಟ್ಟೆ ಉಬ್ಬರ ಆಗಿರ್ಬೋದು, ಒಂದು ಅನ್ನನಾಳದ ತೊಂದರೆ ಆಗಿರ್ಬೋದು, ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಮೂರನೇದು ಈ ಸೆಜೇರಿಯನ್ ಶಸ್ತ್ರಚಿಕಿತ್ಸೆ ಅಂತ ಹೇಳಿದೆ ನಿಮ್ಗೆ, ಅದನ್ನು ಕೂಡ ನಾವು ತಪ್ಪಿಸ್ಬೋದು. ನಾವು ಯಾವ ರೀತಿ ಅಂತಂದ್ರೆಗಿನ ಈ ಮೊದಲನೇ ನಾವು ರೈತ ಈಗ ಕೃತಕ ಗರ್ಭಧಾರಣೆ ಮಾಡಿಸ್ತಾ ಇರ್ತಾನೆ, ಅವಾಗನೇ ಯೋಚನೆ ಮಾಡಿಸಿ ಈ ಮಲ್ನಾಡು ಗಿಡ್ಡಕ್ಕೆ HF7 ಸ್ಟ್ರಾಕ್ಸ್ ಅದಾಯಿತು ಅಂಥವನ್ನೆಲ್ಲ ಮಾಡೋಕ್ಕೋಗ್ಬಾರ್ದು. ಅಂದರೆ ಸಣ್ಣ ಆಕಳು ಇರ್ತದೆ, ದೊಡ್ಡ ಗಾತ್ರದ್ದು ನಾವು ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಮಾಡಿಸೋದು, ಇಂಥವನ್ನೆಲ್ಲ ಮಾಡಿಸೋಕ್ಕೋಗ್ಬಾರ್ದು. ಇದನ್ನು ಕೂಡ ಒಂದು ಮುನ್ನೆಚ್ಚರಿಕೆ ಕ್ರಮನೇ. ನಂತರ ಈ ರೈತನಿಗೆ ಒಂದು ಕೊನೆಯದಾಗಿ ಕಿವಿ ಮಾತೇನಂತಂದರೆ, ಈ ನಾವು ಪಶುವೈದ್ಯಾಧಿಕಾರಿಗಳ ಜೊತೆಗೆ ಅವನನ್ನು ಸ್ನೇಹ ಜೀವಿಯಾಗಿ ತಮ್ಮ ಮನೆಯ ಮಗನಾಗಿ ಊರಿನಲ್ಲಿ ಏನು ಪಶುವೈದ್ಯಾಧಿಕಾರಿಗಳು ಇರ್ತಾರೆ, ಒಂದು ಅಧಿಕಾರಿಗತ್ತೆ ನೋಡೋಕೆ ಹೋಗ್ಬಾರ್ದು. ಅವ್ರನ್ನ ಮಾತಾಡಿಸ್ಕಂತ ಇದ್ರಿಗಿನ ಹಲವಾರು ಸಮಸ್ಯೆಗಳಿಗೆ ಪರಿಹಾರನೇ ಸಿಕ್ಕಿಬಿಡ್ತದೆ. ಈ ರೀತಿಯಾಗಿ ನಾವು ಶಸ್ತ್ರಚಿಕಿತ್ಸೆ ಕೊನೆ ಆಪ್ಷನ್. ಅದು ನಾವು ಮಾಡುವಂಥ ನಿರ್ವಹಣಾ ಕ್ರಮಗಳು ಇರ್ತಾರೆ, ಜಾನುವಾರು ಸಾಕಾಣಿಕೆಯಲ್ಲಿ ನಿರ್ವಹಣಾ ಕ್ರಮಗಳು ಸರಿಯಾಗಿದ್ದರೆ ಶಸ್ತ್ರಚಿಕಿತ್ಸೆ ಕೊನೆ ಆಪ್ಷನ್. ಅದು ಇದು ಕರೆಕ್ಟಾಗಿತ್ತಪ್ಪ ಅಂದರೆ ಅದರ ಅವಶ್ಯಕತೆಯೇ ಬೀಳುವುದಿಲ್ಲ. ಅದು ಸರ್, ಈಗ ನಮ್ಮ ಕೇಳುಗರಿಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡ್ಬೋದಾ? 9449 236868. ಇನ್ನೊಮ್ಮೆ ಹೇಳಿ. 9449 236868. ಒಳ್ಳೆಯದು ಸರ್. ಇವತ್ತು ಪಶುವೈದ್ಯಕೀಯ ದಿನಾಚರಣೆಯ ಅಂಗವಾಗಿ ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯ ಮಹತ್ವ ಹಾಗೂ ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಶಸ್ತ್ರಚಿಕಿತ್ಸೆಯ ಮಹತ್ವದ ಕುರಿತು ನಮ್ಮ ಕೇಳುಗರಿಗೆ ನೀವು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯ ಅಂಗವಾಗಿ ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯ ಮಹತ್ವ ಹಾಗೂ ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಶಸ್ತ್ರಚಿಕಿತ್ಸೆಯ ಮಹತ್ವ ಈ ಕುರಿತು ಕಡಬ ತಾಲೂಕು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಮಂಜುನಾಥ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ.
ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ. ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್. ಕಿಸಾನ್ ವಾಣಿ.